ಸ್ವಾಮಿ ಜಗದಾತ್ಮಾನಂದಜಿ ಅವರ ಬದುಕಲು ಕಲಿಯಿರಿ 5ನೇ ಅಧ್ಯಾಯ. ಅದ್ಭುತ ಘಟನೆಗಳು ಸಾರುವ ಸತ್ಯ. ಉಳಿದ ಭಾಗ. ಮರಳಿ ಬಂದಳು, ವರದಿ ತಂದಳು. ವರ್ಜೀನಿಯಾ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕ ಅಯಾನ್ ಸ್ಟೀವನ್ಸನ್ ಪುನರ್ಜನ್ಮದ ಸ್ಮರಣೆ ಬಲವಾಗಿರುವ ಘಟನೆಗಳ ಅಧ್ಯಯನ ಮಾಡಲು ಭಾರತಕ್ಕೂ ಬಂದಿದ್ದು, ಮೃದುಲಾ ಶರ್ಮಾಳ ಘಟನೆಯನ್ನು ಪರಿಶೀಲಿಸಿ ಇದು ಪುನರ್ಜನ್ಮಕ್ಕೆ ಒಂದು ಸಾಕ್ಷ್ಯಾಧಾರ ಎಂದು ಮನಗಂಡಿದ್ದಾರೆ. ಮೃದುಲಾಳ 2 ಜನ್ಮದ ತಾಯಂದಿರೂ ಬದುಕಿದ್ದು ಈ ಮಗಳನ್ನು ಇಬ್ಬರೂ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಾರೆ. ಮೃದುಲಾ 2 ವರ್ಷದ ಕೂಸಾಗಿದ್ದಾಗ ಲಿಚಿ ಹಣ್ಣನ್ನು ತಿನ್ನಲು ಕೊಟ್ಟರು. ಡೆಹ್ರಾಡೂನಿನ ತಮ್ಮ ಮನೆಯಲ್ಲಿ ಅತ್ಯುತ್ತಮ ಜಾತಿಯ ಹಣ್ಣುಗಳು ತಿನ್ನಲು ಸಿಕ್ಕುತ್ತಿತ್ತೆಂದು ಆಕೆ ಹೇಳಿದಾಗ ತಂದೆ ತಾಯಿ ಚಕಿತರಾದರೂ ಗಮನ ಕೊಡಲಿಲ್ಲ. ಕೆಲವು ದಿನಗಳಲ್ಲಿ ತಂದೆ ತೀರಿದ ಮೇಲೆ ದೈವಯೋಗದಿಂದ ಎಂಬಂತೆ ತಾಯಿ ಸತ್ಯವತಿ ಡೆಹ್ರಾಡೂನಿನ ಶಾಲೆಯೊಂದರಲ್ಲಿ ಅಧ್ಯಾಪಕಿಯಾಗಿ ಮಗುವಿನೊಂದಿಗೆ ವಾಸಿಸತೊಡಗಿದರು. ಮಗು ಹಿಂದಿನ ಜನ್ಮದ ಘಟನೆಗಳನ್ನು ಹೇಳುತ್ತಲೇ ಇದ್ದಳು. ಒಂದು ದಿನ ಸಭೆಯೊಂದರಲ್ಲಿ ವಯಸ್ಸಾದ ಮಹಿಳೆಯೊಬ್ಬರ ಮಡಿಲಲ್ಲಿ ಹೋಗಿ ಕುಳಿತೇ ಬಿಟ್ಟಳು. ಅವರು ಸಹಜವಾಗಿ ಮಗುವನ್ನು ಪ್ರೀತಿಯಿಂದ ನೇವರಿಸಿದರು. ಅಚ್ಚರಿಯಾಗಿದ್ದು ಆ ಮಗು ಪಕ್ಕದ ಮಹಿಳೆಯನ್ನು ನೀನು ನನ್ನ ತಂಗಿ ಎಂದಾಗ ಆಕೆ ಅದು ಹೇಗೆ ಸಾಧ್ಯ, ನಾನು ದೊಡ್ಡವಳು, ನೀನಿನ್ನೂ ಮಗು ಎಂದರು. ಮಗು ನಾನು ನಿನ್ನ ಹಿರಿಯಕ್ಕ ಮುನ್ನೂ ಎಂದಾಗ ಪರಮಾಶ್ಚರ್ಯವಾಯಿತು. ಏನಾದರೂ ಮೋಸವಿರಬಹುದೆಂಬ ಸಂಶಯದಿಂದ ಆಕೆ ಮಗುವಿಗೆ ತಿಳಿದಿರಲು ಅಸಾಧ್ಯವಾದ ಹಲವಾರು ಪ್ರಶ್ನೆಗಳನ್ನು ಕೇಳಿದರು. ಮಗುವಿನ ಉತ್ತರಗಳಿಂದ ಸಂಶಯ ದೂರವಾಯಿತು. ತಾಯಿ ಸತ್ಯವತಿ ಮಾತ್ರ ವಿಶ್ವಾಸವಿಡದೆ ಮಗುವನ್ನು ತಮ್ಮ ಮನೆಗೇ ಕರೆದೊಯ್ದರು. ಪ್ರತಿ ಕೋಣೆಯಲ್ಲೂ ಸಂತೋಷದಿಂದ ಓಡಾಡುತ್ತಾ ಮೃದುಲಾ ವಸ್ತುಗಳನ್ನು ಗುರುತಿಸಿದಳು. ಬದಲಾವಣೆಗಳ ಬಗ್ಗೆ ಹೇಳಿದಳು. ಹೊರಗಡೆ ಕರೆದೊಯ್ದಾಗ ಸಿಹಿ ತಿಂಡಿ ಅಂಗಡಿಯಿಂದ ಏನೂ ಕೊಳ್ಳಬೇಡಿ, ಈತ ಬಲಾತ್ಕಾರದಿಂದ ನನ್ನ ಹಣದ ಚೀಲ ಎಳೆದುಕೊಂಡಿದ್ದ ಎಂದಳು. ಅಂಗಡಿಯವ ತಾನು ಮಾಡಿದ ತಪ್ಪನ್ನು ಸ್ಮರಿಸಿ ಹೌದು ಎಂದು ಒಪ್ಪಿಕೊಂಡ. ಕಾವಿ ಧರಿಸಿ ಆನಂದಸ್ವಾಮಿಯಾಗಿದ್ದ ಕುಶಾಲಚಂದ್ರರನ್ನು ಗುರುತಿಸಿ, ಸ್ವಾಮೀಜಿ, ಯಾವಾಗಿನಿಂದ ನೀವು ಕಾವಿಗೆ ಧರಿಸಲು ಆರಂಭಿಸಿದಿರಿ? ಹಿಂದೆ ನೀವು ಬಿಳಿ ಬಟ್ಟೆ ಧರಿಸುತ್ತಿದ್ದಿರಿ ಎಂದಳು. ಕುಶಾಲಚಂದ್ರರು ಈ ಮಾತನ್ನು ಕೇಳಿ ಸ್ತಂಭಿತರಾದರು. ಈ ಎಲ್ಲವನ್ನೂ ವೇಷ ಮರೆಸಿ ನೋಡುತ್ತಿದ್ದ ತಂದೆ, ಮಗು ಎಲ್ಲರನ್ನೂ ಗುರುತಿಸಿದೆ, ಈ ಸೇವಕನನ್ನು ಗುರುತಿಸಲೇ ಇಲ್ಲ ಎಂದಾಗ ಅವರನ್ನು ತಪ್ಪಿಕೊಂಡ ಮೃದುಲಾ, ನೀವು ಸೇವಕರಲ್ಲ, ನನ್ನ ಅಪ್ಪ ಎಂದಳು. ಸ್ಟೀವನ್ಸನ್ ಸ್ಮರಣೆಯಲ್ಲದೆ ಹಿಂದಿನ ಜನ್ಮದ ಬಗ್ಗೆ ಇನ್ನೇನಾದರೂ ಸಾಕ್ಷ್ಯ ನೀಡಲು ಸಾಧ್ಯವೇ ಎಂದಾಗ, ನನಗೇನೂ ತಿಳಿಯದು, 2 ವರ್ಷದವಳಿದ್ದಾಗ ಹೆಚ್ಚಿನ ವಿಚಾರ ನೆನಪಿತ್ತು, ಈಗ ಮರವೇ ಬರುತ್ತಲಿದೆ ಎಂದಿದ್ದಳಾಕೆ. ಪರಕಾಯ ಪ್ರವೇಶ. ಗರ್ಭವಾಸ ಮಾಡದೆ ಪರಕಾಯ ಪ್ರವೇಶದ ಮೂಲಕ ಹೊಸ ಜನ್ಮ ತಾಳಿದ ವಿಚಿತ್ರ ಘಟನೆ ಒಂದನ್ನು ಸ್ಟೀವನ್ಸನ್ ಪರಿಶೀಲಿಸಿ ವಿವರಣೆ ನೀಡಿದ್ದಾರೆ. ಉತ್ತರ ಪ್ರದೇಶದ ಮುಜಫರ್ ನಗರದ ರಸೂಲ್ಪುರದಲ್ಲಿ 1954ರಲ್ಲಿ ನಡೆದ ಘಟನೆ. ಗಿರಿಧರಲಾಲ್ ಜಾಠರ 3.5 ವರ್ಷದ ಮಗ ಜಸಬೀರ್ ಸಿಡುಬು ರೋಗದಿಂದ ತೀರಿಕೊಂಡ. ಅವನ ಶವ ಸಂಸ್ಕಾರ ಮಾಡಲು ಗಿರಿಧರಲಾಲ್ ಹಳ್ಳಿಯ ಬಂಧುಗಳನ್ನು ಸಂಪರ್ಕಿಸಿದರು. ರಾತ್ರಿ ವೇಳೆ ಮೀರಿದೆ, ನಾಳೆ ಬೆಳಗ್ಗೆ ಆ ಕಾರ್ಯ ಮಾಡೋಣವೆಂದು ಕೇಳಿಕೊಂಡಾಗ ತಂದೆ ಒಪ್ಪಿದರು. 2-3 ಗಂಟೆಗಳ ಬಳಿಕ ಗತಿಸಿದ್ದನೆಂದು ತಿಳಿದ ಹುಡುಗನಲ್ಲಿ ಚಲನೆ ಕಾಣಿಸಿತು. ಸ್ವಲ್ಪ ಸಮಯದಲ್ಲೇ ಎದ್ದು ಕುಳಿತ ಆತ ಮೆಲ್ಲನೆ ಚೇತರಿಸಿಕೊಂಡ. ಆರೋಗ್ಯ ಲಾಭ ಆದ ಮೇಲೆ ಮಾತನಾಡತೊಡಗಿದ. ತಾನು ವಿಹೇದಿಯ ಶಂಕರಲಾಲ್ನ ಮಗ ಶೋಭಾರಾಮ್ ತನ್ನ ಹಳ್ಳಿಗೆ ಹೋಗಬೇಕಾಗಿದೆ ಎನ್ನತೊಡಗಿದ. ಬ್ರಾಹ್ಮಣತ್ವದ ಅಭಿಮಾನದಿಂದ ಆ ಜಾಠರ ಮನೆಯಲ್ಲಿ ಊಟ ಮಾಡದೆ ತೀವ್ರ ಹಠ ಮಾಡತೊಡಗಿದ. ಈ ಹಠದಿಂದಾಗಿ 2 ವರ್ಷದವರೆಗೆ ಹತ್ತಿರದ ಬ್ರಾಹ್ಮಣ ಹೆಂಗಸಿನಿಂದ ಅಡಿಗೆ ಮಾಡಿಸಬೇಕಾಯಿತು. ಕಣ್ಣು ತಪ್ಪಿಸಿ
ಆಗೀಗ ಮನೆಯ ಆಹಾರ ಪದಾರ್ಥಗಳನ್ನು ತಿನ್ನಿಸುತ್ತಿದ್ದರು. ಇದನ್ನು ತಿಳಿದು ಮೊದಮೊದಲು ದುಃಖಿತನಾದರೂ ಕ್ರಮೇಣ ಅವನು ಹೊಂದಿಕೊಂಡ. ವಿದೇಹಿಯಲ್ಲಿ ಹಿಂದಿನ ಜನ್ಮದಲ್ಲಿ ತಾನು ಶೋಭಾರಾಮನಾಗಿ ತೀರಿಕೊಂಡಾಗಿನ ವಿವರಗಳನ್ನೆಲ್ಲ ನೀಡಿದ. ಒಂದು ಮದುವೆಯ ಔತಣದಲ್ಲಿ ಭಾಗವಹಿಸಿ ಗಾಡಿಯಲ್ಲಿ ಕುಳಿತು ಹಿಂತಿರುಗುವಾಗ ತಲೆ ತಿರುಗಿ ಬಿದ್ದು ಮಿದುಳಿಗೆ ಬಲವಾದ ಏಟಾಗಿ ತೀರಿಕೊಂಡೆನೆಂದು ಆ ದಿನ ತನ್ನಿಂದ ಸಾಲ ಪಡೆದ ವ್ಯಕ್ತಿಯೊಬ್ಬ ತನಗೆ ವಿಷ ಉಣಿಸಿದ ಸಂಗತಿಯನ್ನೂ ತಿಳಿಸಿದ. ಶೋಭಾರಾಮನು ಜಸಬೀರನ ದೇಹದಲ್ಲಿ ಆವಾಹಿತನಾದ ಸಂಗತಿಯನ್ನು ಜಸಬೀರನ ತಂದೆ ಪ್ರಸಾರ ಮಾಡಲು ಇಷ್ಟಪಡದಿದ್ದರೂ ಹುಡುಗನ ವರ್ತನೆ ಮಾತುಕತೆಯ ವೃತ್ತಾಂತ ಕ್ರಮೇಣ ವಿಹೇದಿಯ ಬ್ರಾಹ್ಮಣರಿಗೆ ತಲುಪಿತು. 3 ವರ್ಷಗಳ ಬಳಿಕ ಅಲ್ಲಿನ ರವಿದತ್ತ ಶುಕ್ಲರು ತಮ್ಮ ಪತ್ನಿಯೊಂದಿಗೆ ಆತನನ್ನು ನೋಡಲು ಬಂದಾಗ ಆತ ಅವರನ್ನು ನೇರವಾಗಿ ಗುರುತಿಸಿದ. ಶಂಕರಲಾಲ್ ತ್ಯಾಗಿ ಕೊಟ್ಟ ಮಗನ ಸಾವಿನ ವಿವರಣೆಗೂ ಶೋಭಾರಾಮನ ವಿವರಣೆಗೂ ವ್ಯತ್ಯಾಸವಿರಲಿಲ್ಲ. ಮುಂದೆ ಶಂಕರಲಾಲರೂ ಕುಟುಂಬದವರೂ ಬಂದಾಗ ಪ್ರತಿಯೊಬ್ಬರನ್ನೂ ಸರಿಯಾಗಿ ಗುರುತಿಸಿ ಆತ್ಮೀಯತೆಯಿಂದ ಮಾತನಾಡಿದ. ಕೆಲ ದಿನಗಳ ಬಳಿಕ ವಿಹೇದಿಯ ಹತ್ತಿರ ಹುಡುಗನನ್ನು ಕರೆತಂದು ರೈಲ್ವೆ ಸ್ಟೇಷನ್ ಬಳಿ ಬಿಟ್ಟಾಗ ಮನೆಗೆ ಸುಲಭವಾಗಿ ಹೋದ. ದಾರಿ ತಪ್ಪಿಸಿಬಿಟ್ಟರೂ ಕಷ್ಟವಿಲ್ಲದೆ ಗಂತವ್ಯ ಸ್ಥಾನಕ್ಕೆ ಹೋಗಿಬಿಡುತ್ತಿದ್ದ. ತ್ಯಾಗಿ ಕುಟುಂಬದ ವಿವರಗಳನ್ನೆಲ್ಲ ಹೇಳಬಲ್ಲವನಾಗಿದ್ದ. ಎಲ್ಲರನ್ನೂ ಗುರುತಿಸಿದ. ತಾನು ಹುಟ್ಟಿದ ಮನೆಗಿಂತ ವಿಹೇದಿಯಲ್ಲೇ ಇರಲು ಇಷ್ಟಪಡುತ್ತಿದ್ದ. ಮನಸ್ಸಿಲ್ಲದ ಮನಸ್ಸಿನಿಂದ ರಸೂಲ್ಪುರಕ್ಕೆ ಹಿಂತಿರುಗುವಾಗ ಗೊಳೋ ಎಂದು ಅತ್ತೇ ಬಿಟ್ಟ. ತನ್ನ ಹೆಂಡತಿ ಮಕ್ಕಳು ಆ ಊರಲ್ಲಿದ್ದಾರೆ ಮುಂತಾಗಿ ಮಾತನಾಡುತ್ತಿದ್ದ. ಪುಟ್ಟ ಶರೀರದಲ್ಲಿದ್ದೂ ತನ್ನನ್ನು ವಯಸ್ಕನೆಂದೇ ತಿಳಿದುಕೊಂಡಿದ್ದ. ತಾನು ಶೋಭಾರಾಮ್ ಎಂಬ ಭಾವದಿಂದಲೇ ಹಿಂದಿನ ವ್ಯಕ್ತಿತ್ವದ ತಾದಾತ್ಮ್ಯದಿಂದಲೇ ಮಾತುಕತೆ ನಡೆಯುತ್ತಿತ್ತು. ಭಾಷೆಯಲ್ಲೂ ಬ್ರಾಹ್ಮಣರು ಬಳಸುವ ಶಬ್ದಗಳನ್ನು ಬಳಸುವುದನ್ನು ಗಿರಿಧರ ಲಾಲ್ ಗಮನಿಸಿದ್ದರು. ಮೊದಲು ಹುಡುಗನ ಹುಚ್ಚಾಟವೆಂದು ಗದರಿಸಿದರೂ ಸತ್ಯಾಂಶ ತಿಳಿದ ಮೇಲೆ ಅವನಿಗೆ ಸಾಂತ್ವನ ನೀಡಿ ಮರ್ಯಾದೆಯಿಂದ ನೋಡಿಕೊಂಡರು. ವಿಹೇದಿಗೆ ಹೋದಾಗ ಜಸಬೀರನು ಹಿಂದಿನ ಜನ್ಮದ ಮಗ ಬಾಲೇಶ್ವರನನ್ನು ತಂದೆ ಮಕ್ಕಳನ್ನು ಮಲಗಿಸಿಕೊಳ್ಳುವಂತೆ ಪಕ್ಕದಲ್ಲೇ ಮಲಗಿಸಿಕೊಳ್ಳುತ್ತಿದ್ದ. ಯಾರಾದರೂ ನೀಡಿದ ವಸ್ತುಗಳನ್ನು ಬಾಲೇಶ್ವರನಿಗೇ ಒಪ್ಪಿಸುತ್ತಿದ್ದ. ಹಿಂದಿನ ಜನ್ಮದ ಬಾಂಧವ್ಯ ಪ್ರಬಲವಾಗಿಯೇ ವ್ಯಕ್ತವಾಗುತ್ತಿತ್ತು. ತೀರಿಕೊಂಡ ಶೋಭಾರಾಮ್ ಜಸಬೀರನ ಶರೀರವನ್ನು ಪ್ರವೇಶಿಸುವುದಕ್ಕೆ ಮಧ್ಯೆ ಇಂದ್ರಿಯಾತೀತ ಅನುಭವಗಳೇನಾದರೂ ಆಗಿದ್ದುವೇ ಎಂದು ಸ್ಟೀವನ್ಸನ್ ಪ್ರಶ್ನಿಸಿದ್ದರು. ಸಾಧು ಒಬ್ಬ ಕಾಣಿಸಿಕೊಂಡು ಜಸಬೀರನ ಶರೀರವನ್ನು ಆಶ್ರಯಿಸಿ ಇರು ಎಂದು ಆದೇಶ ನೀಡಿದ್ದರು ಎಂದ. ಸಂದಿಗ್ಧ ಪರಿಸ್ಥಿತಿ ಬಂದೊದಗಿದಾಗ ಕೆಲವೊಮ್ಮೆ ಈ ಸಾಧು ಮಹಾತ್ಮರಿಂದ ಮಾರ್ಗದರ್ಶನ ಸಿಗುವುದೂ ಇದೆ ಎಂದೂ ಹೇಳಿದ್ದ. ಸ್ಟೀವನ್ಸನ್ ಈ ಘಟನೆಯನ್ನು ಆಮೂಲಾಗ್ರ ಪರಿಶೀಲಿಸಲು 1957ರಿಂದ 1974ರವರೆಗೂ ಅಮೆರಿಕಾದಿಂದ ಮುಜಫರ್ ನಗರಕ್ಕೆ ಬಂದು ಈ ಘಟನೆಗೆ ಸಂಬಂಧಿಸಿದ 10 ಸಾಕ್ಷ್ಯಾಧಾರಗಳನ್ನು ನಿಖರವಾಗಿ ಶೋಧನೆ ಮಾಡಿದ್ದರು. ಇತ್ತೀಚೆಗೆ ಜಸಬೀರನಿಗೆ ಜಾಠ ಜಾತಿಯ ಹುಡುಗಿಯೊಂದಿಗೆ ವಿವಾಹವಾಯಿತು. ತನ್ನ ಈ ಜೀವನದ ತಂದೆ ತಾಯಿ ಸಹೋದರರೊಡನೆ ಚೆನ್ನಾಗಿ ಹೊಂದಿಕೊಂಡಿದ್ದು ಹಿಂದಿನ ಜೀವನದ ಘಟನೆಗಳನ್ನು ಮೆಲ್ಲನೆ ಮರೆಯುತ್ತಿದ್ದಾನೆ. ಸಾಯಲಾರಿರಿ ನೀವು. ಪ್ರಪಂಚದ ಎಲ್ಲ ಭಾಗಗಳಲ್ಲಿಯೂ ಜನ್ಮಾಂತರದಲ್ಲಿ ವಿಶ್ವಾಸವಿಲ್ಲದ ಜನಾಂಗದಲ್ಲೂ ಹಿಂದಿನ ಜನ್ಮಗಳ ಸ್ಮರಣೆಯುಳ್ಳ ವ್ಯಕ್ತಿಗಳು ಕಾಣಿಸಿಕೊಂಡಿದ್ದಾರೆ. ದೀರ್ಘಕಾಲದ ಅಧ್ಯಯನದಿಂದ ವ್ಯಕ್ತವಾದ ಸತ್ಯಗಳನ್ನು ಅಯಾನ್ ಕ್ಯೂರಿ ತಮ್ಮ ನೀವು ಸಾಯಲಾರಿರಿ ಗ್ರಂಥದಲ್ಲಿ ತಿಳಿಸಿದ್ದಾರೆ. 1. ಸಾವಿನೊಂದಿಗೆ ಜೀವನ ಅಂತ್ಯವಾಗುವುದಿಲ್ಲ. ದೇಹಾತೀತ ಅಸ್ತಿತ್ವ ಇದೆ. 2. ಗತಿಸಿ ಹೋದ ಜೀವಾತ್ಮರು ವಿಭಿನ್ನ ಸ್ತರ ಅಥವಾ ಲೋಕಗಳಲ್ಲಿ ಅರಿವು ಚಟುವಟಿಕೆಗಳಿಂದ ಕೂಡಿಯೇ ಇರುತ್ತಾರೆ. ಸ್ಥೂಲ ದೇಹಧಾರಿಗಳಾದ ನಮಗೆ ಅದು ಗೋಚರವಾಗದು. 3. ಆ ಲೋಕಗಳನ್ನು ಬಿಟ್ಟು ಇಳೆಯಲ್ಲಿ ಹೊಸ ದೇಹ ಧರಿಸಿದಾಗ ಅಲ್ಲಿನ ಹಾಗೂ ಹಿಂದಿನ ಜೀವನದ ನೆನಪು ಮಾಸುವುದು. 4. ಹೇಗೆಂದರೆ ಹಾಗೆ ಜೀವಾತ್ಮ ತಿರುತಿರುಗಿ ದೇಹಧಾರಿಯಾಗಿ ಬರಲಾಗುವುದಿಲ್ಲ. ಕಾರ್ಯಕಾರಣ ನಿಯಮವನ್ನು ಅನುಸರಿಸಿ ಹೀಗೆ ಬಂದು ಹೋಗುವ ಕೆಲಸ ಮುಂದುವರಿಯುವುದು. 2 ದೇಹಗಳಿವೆಯೇ ನಮಗೆ? ರಷ್ಯಾದ SD ಕೀರ್ಲಿಯನ್ ಮತ್ತು ಅವನ ಪತ್ನಿ
ಸಸ್ಯ ಜೀವನದ ಸೂಕ್ಷ್ಮ ಪರಿಶೀಲನೆಗಾಗಿ ಶಕ್ತಿಶಾಲಿ ಎಲೆಕ್ಟ್ರಾನ್ ಸೂಕ್ಷ್ಮದರ್ಶಕವನ್ನು ಒಳಗೊಂಡ ಪರಿಷ್ಕೃತ ಉಪಕರಣವೊಂದನ್ನು ಸಿದ್ಧಪಡಿಸಿದರು. ಈ ಉಪಕರಣ ವಿದ್ಯುತ್ ಅಲ್ಲದ ಚೈತನ್ಯವನ್ನು ಒಂದು ರೀತಿಯ ವಿದ್ಯುತ್ತಾಗಿ ಪರಿವರ್ತಿಸಿ ನಮ್ಮ ದೃಷ್ಟಿಗೆ ನಿಲುಕುವಂತೆ ಮಾಡುತ್ತದೆ. ನಮ್ಮ ಕಣ್ಣಿಗೆ ಕಾಣದ ಅಯಸ್ಕಾಂತದ ಕಾಂತಶಕ್ತಿ ಅದರ ಸಮೀಪಕ್ಕೆ ಬಂದ ಕಬ್ಬಿಣದ ತುಣುಕುಗಳನ್ನು ಸೆಳೆದಾಗ ನಮಗೆ ಅದರ ಇರುವಿಕೆಯ ಅರಿವಾಗುತ್ತದೆ. ಇದೇ ರೀತಿ ಮನುಷ್ಯ ದೇಹದಿಂದ ಹೊರಹೊಮ್ಮುವ ವಿಶಿಷ್ಟ ಚೈತನ್ಯವು ಅಧಿಕ ಆವರ್ತನದ ವಿದ್ಯುತ್ ಕ್ಷೇತ್ರದ ಮೇಲೆ ಪ್ರಭಾವ ಬೀರುವುದನ್ನು ಕೀರ್ಲಿಯನ್ ಉಪಕರಣ ತೋರಿಸುತ್ತದೆ. ಪೂರ್ಣ ಗ್ರಹಣದಲ್ಲಿ ಸೂರ್ಯನನ್ನು ಚಂದ್ರಬಿಂಬ ಮರೆಮಾಡಿ ಮಸುಕು ಮಾಡುವಂತೆ ನಮ್ಮ ದೇಹವನ್ನೆಲ್ಲ ಸೂಕ್ಷ್ಮವಾಗಿ ಬೆಳಗುವ ಆ ಅತ್ಯಂತ ಸೂಕ್ಷ್ಮವಾದ ಚೈತನ್ಯ ಶರೀರವನ್ನು ನಮ್ಮ ಸ್ಥೂಲ ಶರೀರ ಮರೆಯಾಗಿಸಿದೆ. ಜೀವವಿರುವ ಸಸ್ಯ, ಪ್ರಾಣಿ, ಮನುಷ್ಯರಲ್ಲಿ ಇರುವ ಈ ಬಯೋಲಾಜಿಕಲ್ ಪ್ಲಾಸ್ಮಾ ಬಾಡಿಯನ್ನು ಕೀರ್ಲಿಯನ್ ಉಪಕರಣದ ಮೂಲಕ ಪ್ರಭೆಯ ರೀತಿಯಲ್ಲಿ ಕಂಡು ಸೋವಿಯತ್ ತಜ್ಞರು ಅಭ್ಯಸಿಸಿದರು. ಸಾವಿನ ಸಮಯದಲ್ಲೂ ಉಂಟಾಗುವ ಸೂಕ್ಷ್ಮ ಬದಲಾವಣೆಗಳ ಚಿತ್ರಗಳನ್ನು ಅವರು ತೆಗೆದಿದ್ದರು. ಸಾವಿನ ಅಂಚನ್ನು ಸಸ್ಯ, ಪ್ರಾಣಿಗಳು ಸಮೀಪಿಸಿದಾಗ ಚೈತನ್ಯ ಶರೀರದ ಜ್ವಾಲೆಗಳು ಸ್ಥೂಲ ಶರೀರವನ್ನು ಬಿಟ್ಟು ಆಕಾಶದಲ್ಲಿ ಮಾಯವಾಗುವುದನ್ನು ಅವರು ಕಂಡರು. ಸಂಪೂರ್ಣ ಸತ್ತುಹೋದ ಸಸ್ಯ ಅಥವಾ ಪ್ರಾಣಿಗಳಲ್ಲಿ ಈ ಚೈತನ್ಯ ಶರೀರದ ಸುಳಿವೇ ಇರಲಿಲ್ಲ. ನಮ್ಮ ಪೂರ್ವಜರು ಜನ್ಮಾಂತರ ಕರ್ಮಗಳ ಬಗೆಗೆ ಅನ್ವೇಷಿಸಿ ಕಂಡುಕೊಂಡ ಸಂಗತಿಗಳನ್ನು ಮೂಢನಂಬಿಕೆಯ ಕಂತೆ, ಪಾಮರರನ್ನು ವಂಚಿಸಲು ಮಾಡಿದ ಸಂಚು ಎನ್ನುವ ಭಾವನೆಯು ಈಗ ರೂಢಮೂಲವಾಗುತ್ತಿದೆ. ಭಾರತೀಯ ವಿಚಾರವಂತರು ಇಂಥವರ ಬಗ್ಗೆ ವಿವೇಚಿಸುವುದು ತಮ್ಮ ಗೌರವಕ್ಕೆ ಕುಂದು ತರುವ ಸಂಗತಿ ಎಂದು ನಾಚುವಂತೆ ಕಾಣುತ್ತದೆ. ಇಂದ್ರಿಯಾತೀತವಾದ ಯಾವುದೇ ಜ್ಞಾನವನ್ನು ಖಂಡಿಸುವುದೇ ವೈಜ್ಞಾನಿಕ ಮನೋವೃತ್ತಿಯ ಲಕ್ಷಣ ಎನ್ನುವಂತಾಗಿದೆ. ಹಿಂದೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಹಿರಿಯರೂ ಶ್ರೀಸಾಮಾನ್ಯರೂ ಈ ದೇಶವು ಸಾವಿರಾರು ವರ್ಷಗಳಿಂದ ನೆಚ್ಚಿಕೊಂಡು ಬಂದ ಧರ್ಮ ಸಂಸ್ಕೃತಿಯ ಅಭಿಮಾನಿಗಳಾಗಿದ್ದರು. ಭಾರತವು ಜಗತ್ತಿಗೆ ಕೊಡುವ ಕಾಣಿಕೆ ಹೊಂದಿದೆ ಎಂಬ ದೃಢ ನಂಬಿಕೆ ಅವರಲ್ಲಿತ್ತು. ವಿಜ್ಞಾನದ ಅನ್ವೇಷಣೆಗಳಿಂದ ಉದ್ಭವಿಸಿದ ಸಂದೇಹಗಳನ್ನು ಎದುರಿಸಿ ನಿಲ್ಲುವ ಸಾಮರ್ಥ್ಯ ಸನಾತನ ತತ್ವಗಳಿಗಿವೆ ಎಂದು ಅವರು ತಿಳಿದುಕೊಂಡಿದ್ದರು. ಆದರೆ ನಂತರದ ಪೀಳಿಗೆ ಈ ಧಾರ್ಮಿಕ ತಾತ್ವಿಕ ಆದರ್ಶಗಳನ್ನು ಮರೆಯತೊಡಗಿರುವುದು ಸತ್ಯ. ದೀರ್ಘಕಾಲದ ದಾಸ್ಯದಿಂದ, ಅಜ್ಞಾನದಿಂದ, ನೈತ್ಯಾನುಸಂಧಾನದಿಂದ ಮತ್ತು ಪರಾನುಕರಣೆಯಿಂದ ತನ್ನ ಪರಂಪರೆಗೆ ನಾಚುವ ರೋಗ ಭಾರತೀಯನನ್ನು ಬಿಟ್ಟಿಲ್ಲ. ಆದುದರಿಂದ ವಿದೇಶಗಳಲ್ಲಿ ನಡೆದ ನಂಬಲರ್ಹವಾದ ಅಧಿಕೃತವಾದ ಸಾಕ್ಷ್ಯಾಧಾರಗಳನ್ನು ಮುಂದಿಟ್ಟು ಅನಂತರವೇ ಭಾರತೀಯ ವಿಚಾರ ವಿಧಾನ ಪರಿಚಯ ಮಾಡಿಕೊಡಲು ಹೊರಟಿದ್ದೇನೆ. ಮರೆತು ಹೋದ ಸತ್ಯ, ಅನಾದಿ ಕಾಲದಿಂದಲೂ ಜಗತ್ತಿನಾದ್ಯಂತ ಅತಿಮಾನುಷವೂ ಅದ್ಭುತವೂ ಆದ ಅತೀಂದ್ರಿಯ ಅನುಭವಗಳನ್ನೂ ಘಟನೆಗಳನ್ನೂ ಜನ ನಂಬುತ್ತಾ ಬಂದಿದ್ದಾರೆ. ಭಾರತದಲ್ಲಿ ಅತ್ಯಂತ ಪ್ರಾಚೀನ ಕಾಲದಲ್ಲೇ ಇಂಥ ಘಟನೆಗಳ ಮೂಲವನ್ನು ಅನ್ವೇಷಿಸಲು ಧ್ಯಾನಾಭ್ಯಾಸ, ಯೋಗಾಭ್ಯಾಸಗಳ ಮೂಲಕ ಯತ್ನಿಸುತ್ತಿದ್ದುದು ಕಂಡುಬರುತ್ತದೆ. ಪ್ರಾಯಶಃ ಈ ಅನ್ವೇಷಣೆಯೇ ತೀವ್ರವಾಗಿ ಮುಂದಿನ ಶತಮಾನಗಳಲ್ಲಿ ಈಶ್ವರ, ಆತ್ಮ, ಪರಕಾಲ, ಜನ್ಮಾಂತರ, ಲೋಕಾಂತರ, ಕರ್ಮ, ಧರ್ಮ, ಭಕ್ತಿ ಮತ್ತು ಮುಕ್ತಿ ಇವುಗಳನ್ನು ಕುರಿತ ವಿಶಿಷ್ಟ ಸಿದ್ಧಾಂತಗಳಲ್ಲಿ ಪರ್ಯವಸಾನವಾಯಿತು ಎಂದು ಊಹಿಸಬಹುದು. ಅಮಾನುಷ ಅಥವಾ ಪವಾಡದ ಜಾತಿಗೆ ಸೇರಿದ ಘಟನೆಗಳು ಸರ್ವದಾ ಎಲ್ಲರ ಪರಿಶೀಲನೆ ಪರೀಕ್ಷಣೆಗಳಿಗೆ ಸಿಕ್ಕುವುದಿಲ್ಲ, ನಿಲುಕುವುದೂ ಇಲ್ಲ. ಪ್ರಯೋಗ ಪರೀಕ್ಷಣೆಗೆ ಒಳಪಡಲಾರದ ಎಷ್ಟು ಘಟನೆಗಳಿದ್ದರೂ ಸ್ವಾಭಾವಿಕವಾಗಿ ವೈಜ್ಞಾನಿಕ ಪರಂಪರೆಯಿಂದ ವಿಜ್ಞಾನಿಗಳು ಅದನ್ನು ಗಮನಿಸಲು ಇಷ್ಟಪಡುವುದಿಲ್ಲ. ಮನುಷ್ಯನ ಮನಸ್ಸಿನ ಸ್ಥಿತಿಗತಿಗಳನ್ನೂ ಅದು ಏರಬಹುದಾದ ಎತ್ತರವನ್ನೂ ಅತ್ಯಂತ ಸ್ಪಷ್ಟವಾಗಿ, ತರ್ಕಬದ್ಧವಾಗಿ, ಪ್ರಯೋಗ ಅನುಭವ ಪುರಸ್ಸರವಾಗಿ ಬರೆದ ಒಂದು ಅನುಷ್ಠಾನ ಗ್ರಂಥ ಪತಂಜಲಿಯ ಯೋಗಸೂತ್ರ. ಈ ಮಹಾಮುನಿ 2ನೇ ಶತಮಾನದವನೆಂದು ಮ್ಯಾಕ್ಸ್ ಮುಲ್ಲರ್ ಅವರ ಅಭಿಪ್ರಾಯ. ಚಾರ್ವಾಕರ
ಹೊರತಾಗಿ ಭಾರತೀಯ ತತ್ವಶಾಸ್ತ್ರಜ್ಞರು ಸತ್ಯಾನ್ವೇಷಣೆಗಾಗಿ ಒಂದು ಸರ್ವಸಮ್ಮತವಾದ ಕ್ರಮವನ್ನು ಗೊತ್ತುಪಡಿಸಿಕೊಂಡಿದ್ದರು. ಪ್ರತ್ಯಕ್ಷ, ಅನುಮಾನ ಮತ್ತು ಶಬ್ದ ಪ್ರಮಾಣ ಎಂಬವು ಸತ್ಯಾನ್ವೇಷಣೆಯ ಆ ವಿಧಾನದ ಸೋಪಾನಗಳು. ವೀಕ್ಷಣೆ, ಊಹನೆ, ಪ್ರಯೋಗ ಪರಿಶೀಲನೆಗಳನ್ನೊಳಗೊಂಡ ವೈಜ್ಞಾನಿಕ ವಿಧಾನದಂತಿದ್ದರೂ ಇದರಲ್ಲಿ ಒಂದು ವ್ಯತ್ಯಾಸ. ಇಲ್ಲಿ ಅನ್ವೇಷಿಸ ಹೊರಟ ತಥ್ಯಗಳು ಬಾಹ್ಯ ಜಗತ್ತನ್ನು ಕುರಿತಾಗಿರದೆ ಅಂತರ್ಜಗತ್ತಿಗೆ ಸಂಬಂಧಿಸಿವೆ. ಅವರ ಅನ್ವೇಷಣೆಯ ವಸ್ತು ಮನಸ್ಸಿನ ಆಳದಲ್ಲಿ ಏನಿದೆ, ಸುಖ ದುಃಖಗಳು ಏನು, ಸಾವಿನ ಆಚೆ ಏನು, ಬದುಕಿನ ಅರ್ಥ ಉದ್ದೇಶಗಳೇನು, ವ್ಯಕ್ತಿಗಳ ನಡುವೆ ಕಂಡುಬರುವ ವೈಶಿಷ್ಟ್ಯ ವೈವಿಧ್ಯಗಳಿಗೆ ಏನು ಮೂಲ ಕಾರಣ, ಇವೇ ಮುಂತಾದ ಪ್ರಶ್ನೆಗಳಿಗೆ ಉತ್ತರ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇವುಗಳು ಬಾಹ್ಯ ವಸ್ತುಗಳ ಸಂಪರ್ಕಕ್ಕೆ ಬಂದಾಗ ಉಂಟಾಗುವ ಜ್ಞಾನವೇ ಪ್ರತ್ಯಕ್ಷ. ಈ ಅನುಭವ ಪ್ರಮಾಣದ ಬಗ್ಗೆ ನಾವು ಸಂದೇಹರಹಿತರು. ವಿಶ್ವನಿಯಾಮಕನಾದ ಭಗವಂತನಲ್ಲಿ ವಿಶ್ವಾಸವಿದ್ದರೂ ಸೃಷ್ಟಿ ವೈಚಿತ್ರ್ಯಗಳು ಆಸ್ತಿಕರನ್ನು ದಂಗುಬಡಿಸುತ್ತವೆ. ಕೆಲವರು ಸುಖಿಗಳು, ಕೆಲವರು ಆಜನ್ಮ ದುಃಖಿಗಳು. ಈ ಜನ್ಮದಲ್ಲಿ ಕಷ್ಟ ಅನುಭವಿಸಿದರೆ ಮುಂದೆ ಸುಖ ಶಾಂತಿಗಳು ಲಭಿಸುತ್ತವೆ ಎಂಬ ಕೆಲವು ಮತಗಳ ಬೋಧನೆಯು ಸಮಸ್ಯೆಯನ್ನು ಸ್ವಲ್ಪವೂ ಪರಿಹರಿಸುವುದಿಲ್ಲ, ಕಷ್ಟಗಳ ಕಾರಣವನ್ನು ತಿಳಿಸುವುದೂ ಇಲ್ಲ. ಇಲ್ಲಿಯೇ ಯುಕ್ತಿಯ ಕೆಲಸ. ತನ್ನ ಅನುಭವ ಮತ್ತು ಅರಿವಿನ ಪರಿಧಿಗೆ ನಿಲುಕುವ ವಿಚಾರಗಳ ಆಧಾರದಿಂದ ತಿಳಿಯಲಾರದ ಸೂಕ್ಷ್ಮ ಕಾರಣಗಳನ್ನು ಅನ್ವೇಷಿಸಲು ತವಕಿಸುವುದು ಅನುಮಾನ. ಕೆಲವು ಬಾರಿ ಕಾರಣ ಸೂಕ್ಷ್ಮವಾಗಿದ್ದು ಪರಿಣಾಮ ಮಾತ್ರ ತಿಳಿಯುತ್ತದೆ. ಸಾಮಾನ್ಯ ಪರಿಶೀಲಕನಿಗೆ ಕಾರ್ಯಕಾರಣ ಸಂಬಂಧ ಸರಿಯಾಗಿ ತಿಳಿಯದು. ಕಾರಣವೆಂದರೆ ಪರಿಣಾಮಕ್ಕೆ ಮೊದಲಿನ ಅವ್ಯಕ್ತ ಸ್ಥಿತಿ, ಪರಿಣಾಮವು ಕಾರಣದ ವ್ಯಕ್ತ ಸ್ಥಿತಿ ಎಂಬುದನ್ನು ಅರಿತಾಗ ಕಾರ್ಯಕಾರಣಗಳ ಅವಿಭಾಜ್ಯ ಸಂಬಂಧದ ಪರಿಚಯ ನಮಗಾಗುವುದು. ಪರಿಣಾಮದಲ್ಲಿ ಕಾಣುವುದು ಕಾರಣದಲ್ಲಿ ಸೂಕ್ಷ್ಮವಾಗಿ ಅಡಗಿಕೊಂಡಿದೆ ಎಂಬುದು ವೈಜ್ಞಾನಿಕ ಅನ್ವೇಷಣಾ ಪದ್ಧತಿಗೆ ಸಮ್ಮತವಾದ ವಿಚಾರ. ಮಾತು ಕಲಿಯುವುದಕ್ಕಿಂತ ಮೊದಲು ಇತರರು ಹಾಡುತ್ತಿರುವಾಗಲೇ ಅದು ಇಂಥ ರಾಗ ಎಂದು ಹೇಳುತ್ತಲಿದ್ದ ಬಾಲಕನೊಬ್ಬ. ಅವನಲ್ಲಿ ಕಂಡುಬಂದ ಸುಮಾರು 200 ರಾಗಗಳನ್ನು ಗುರುತಿಸುವ ಸಿದ್ಧಿಗೆ ಕಾರಣವು ಎಲ್ಲಿರಬೇಕು? ವಿಶಿಷ್ಟ ಸಿದ್ಧಿಗಳಿಗೆ ಅವನ ಹಿಂದಿನ ಜನ್ಮದ ಅಭ್ಯಾಸ ಅಧ್ಯಯನಗಳು ಕಾರಣವೆಂದರೆ ಅದು ತರ್ಕ ವಿರೋಧವಲ್ಲ. ಪ್ರಪಂಚದ ಪ್ರತಿಯೊಂದು ಧರ್ಮದ ಮೂಲಕ್ಕೆ ಹೋದರೂ ಆ ಧರ್ಮವು ಯಥಾರ್ಥವಾದ ಅತೀಂದ್ರಿಯಾನುಭೂತಿಯನ್ನು ಪಡೆದ ಮಹಾನ್ ವ್ಯಕ್ತಿಗಳ ವಜ್ರೋಪಮವಾದ ಅನುಭವಗಳ ಮೇಲೆ ನಿಂತಿದೆ ಎಂಬುದು ಅರ್ಥವಾಗುವುದು. ಇಂದ್ರಿಯಗಳು ಸಾಮಾನ್ಯವಾಗಿ ನಮಗೆ ತೋರಿಸಿಕೊಡುವುದಕ್ಕಿಂತ ಹಿರಿದಾದ ಸತ್ಯವನ್ನು ತಾವು ಕಂಡೆವೆಂತಲೂ ಅದನ್ನು ಪ್ರತಿಯೊಬ್ಬರೂ ತಾವು ಕಂಡುಕೊಂಡ ದಾರಿಯಲ್ಲಿ ಪ್ರಾಮಾಣಿಕತೆಯಿಂದ ನಡೆದರೆ ಪಡೆಯಬಹುದೆಂದೂ ಹೇಳುತ್ತಾರೆ. ಅವರ ಮಾತಿಗೆ ಆಪ್ತವಾಕ್ಯ, ಶಬ್ದ ಪ್ರಮಾಣ, ನಮ್ಮಲ್ಲಿ ಶ್ರುತಿ ಎನ್ನುತ್ತಾರೆ. ಆ ಸತ್ಯದ ಸಾಕ್ಷಾತ್ಕಾರದಿಂದ ಮನುಷ್ಯನು ಆತ್ಯಂತಿಕ ದುಃಖ ನಿವೃತ್ತಿಯನ್ನೂ ಶಾಶ್ವತ ಆನಂದ ಸ್ವಾತಂತ್ರ್ಯಗಳನ್ನು ಪಡೆಯುತ್ತಾನೆ. ಜೀವನದ ಕೊನೆಯ ಗುರಿಯೇ ಅದು ಎಂದು ಅವರು ಹೇಳುತ್ತಾರೆ. ವಿಶ್ವ ನಿಯಮ ಪರಮಸತ್ಯ ಸಾಕ್ಷಾತ್ಕಾರದ ಸಾಧನೆಯಲ್ಲಿ ಪ್ರತ್ಯಕ್ಷ, ಅನುಮಾನ ಮತ್ತು ಶಬ್ದ ಪ್ರಮಾಣ 3 ವಿಧಾನಗಳು ಸೇರಿಕೊಂಡಿವೆ. ಅನುಭವ ಯುಕ್ತಿಗಳನ್ನು ಬಿಟ್ಟು ಕೇವಲ ಶಬ್ದ ಪ್ರಮಾಣವನ್ನೇ ಅಧ್ಯಯನ ಮಾಡುತ್ತಿರುವ ವ್ಯಕ್ತಿಯು ತಾನು ಹೇಳುವುದೇ ಸತ್ಯ, ತನ್ನ ಧರ್ಮವೇ ಸತ್ಯ ಎನ್ನುತ್ತಾ ತನ್ನ ನಂಬಿಕೆಯ ಪವಿತ್ರ ಗ್ರಂಥಗಳಿಗೆ ಅರ್ಥ ವ್ಯಾಖ್ಯಾನ ನೀಡುವ ಯಂತ್ರವಾಗುವ, ಮತಾಂಧನಾಗುವ ಸಂಭವವಿದೆ. ಆದರೆ ಆಪ್ತವಾಕ್ಯ, ತರ್ಕ ಮತ್ತು ಅನುಭವ ಈ 3 ಒಂದೇ ಸಿದ್ಧಾಂತವನ್ನು ಸಂಗತವೆಂದು ತೋರಿಸಿಕೊಟ್ಟಾಗ ಅದು ಯಥಾರ್ಥ ಸತ್ಯ ಎಂದು ಸಿದ್ಧವಾಗುವುದು. ಜನ್ಮ ಜನ್ಮಾಂತರದ ಯಥಾರ್ಥತೆಯ ನಿರ್ಧಾರಕ್ಕೂ ಇದನ್ನೇ ಅನ್ವಯಿಸಬಹುದು. ಹಲವಾರು ಜೀವನಗಳಲ್ಲಿ ನಡೆಸಿದ ಹೋರಾಟದ ಮೂಲಕ ಜೀವಾತ್ಮ
ಮೆಲ್ಲನೆ ವಿಕಾಸದ ಮೇಲಿನ ಮಜಲುಗಳನ್ನು ತಲುಪುತ್ತಾನೆ ಎನ್ನುವುದು ಈ ಕರ್ಮ ಸಿದ್ಧಾಂತದ ಬೋಧನೆ. ಡಾರ್ವಿನ್ನ ವಿಕಾಸವಾದವು ಅರ್ಥಪೂರ್ಣವೆಂದು ತೋರುವವರಿಗೆ ಕರ್ಮ ಜನ್ಮಾಂತರವಾದದಲ್ಲಿ ಕಂಡುಬರುವ ಎರಡು ಪ್ರಮುಖ ಅಂಶಗಳಲ್ಲಿ ವಿಸ್ತೃತಗೊಳಿಸಿದ ವಿಕಾಸ ವಿಧಾನವನ್ನು ಅರ್ಥ ಮಾಡಿಕೊಳ್ಳಲು ಕಷ್ಟವಾಗದು. ಒಂದು, ವಿಕಾಸವೆನ್ನುವುದು ಕೇವಲ ಜೀವಿಯ ಹೊರ ಆಕಾರಕ್ಕೆ ಸೀಮಿತವಾದುದು ಅಲ್ಲ, ಅದು ಜೀವಿಯ ಪ್ರಜ್ಞೆಯ ವಿಕಾಸವನ್ನೂ ಒಳಗೊಂಡಿದೆ. ಎರಡು, ಆಕೃತಿಯಲ್ಲಿ ಮಾತ್ರ ಪ್ರಗತಿಯಲ್ಲ, ಮನಸ್ಸು ಮತ್ತು ಆಧ್ಯಾತ್ಮಿಕ ವಿಷಯಗಳಿಗೆ ಸಂಬಂಧಿಸಿ ಪ್ರಗತಿಯ ದಿಕ್ಕಿನಲ್ಲಿ ಬದಲಾವಣೆ ಎಂಬುದು ಇಲ್ಲಿನ ವಿಕಾಸ ವಿಧಾನ. ಹಿಂದಿನ ಜೀವನಗಳಲ್ಲಿ ಘಟಿತವಾದ ಚಾರಿತ್ರ್ಯದ ಒಳಿತು ಕೆಡುಕು ನ್ಯೂನಾತಿರೇಕಗಳನ್ನು ಅನುಸರಿಸಿ ವ್ಯಕ್ತಿಯೊಬ್ಬ ಪರಿಸರ ಮತ್ತು ವಂಶಪರಂಪರೆಯ ಕೊಡುಗೆಗಳೊಂದಿಗೆ ತಾನೇ ರೂಪಿಸಿ ಆಯ್ಕೆ ಮಾಡಿಕೊಂಡ ಜಗತ್ತಿನಲ್ಲಿ ಶರೀರಧಾರಿಯಾಗಿ ಪ್ರವೇಶಿಸುತ್ತಾನೆ. ಪಶ್ಚಿಮದ ಸಂಸ್ಕೃತಿ ಸಮಾಜ ಉಳಿಯಬೇಕಾದರೆ ಕರ್ಮ ಸಿದ್ಧಾಂತದ ಅರಿವನ್ನು ಅಲ್ಲಿನ ಜನಮಾನಸದಲ್ಲಿ ಪ್ರಸಾರಗೊಳಿಸಬೇಕೆಂದು ಪ್ರಸಿದ್ಧ ಆಂಗ್ಲ ಲೇಖಕ ಪಾಲ್ ಬ್ರೆಂಟನ್ ಒಮ್ಮೆ ಹೇಳಿದ್ದ. ಅತಿ ವಿಷಯಾಸಕ್ತಿ ಹಾಗೂ ಲಂಪಟತೆಯ ಮೂಗುದಾರವನ್ನು ಬಿಗಿಗೊಳಿಸಲು ವ್ಯಕ್ತಿಯೊಬ್ಬ ಸಂಯಮ, ಸ್ವನಿಯಂತ್ರಣ ಶಕ್ತಿಯನ್ನು ಗಳಿಸಿಕೊಳ್ಳಲು ಈ ಸಿದ್ಧಾಂತ ಸಹಾಯಕ ಎಂಬುದು ಆ ಮಾತಿನ ಇಂಗಿತ. ಆಧುನಿಕ ವೈಜ್ಞಾನಿಕ ಪದ್ಧತಿಯ ಪ್ರಕಾರ ಈ ಪುರಾತನ ತತ್ವವು ಒಂದು ಯಥಾರ್ಥ ವಿಶ್ವ ನಿಯಮವೆಂದು ನಿಶ್ಚಿತವಾದರೆ, ಇಂದಿನ ಜಗತ್ತಿನಲ್ಲಿ ತಾಂಡವವಾಡುವ ಹಿಂಸೆ, ದ್ವೇಷ, ಸ್ವಚ್ಛಂದ ಪ್ರವೃತ್ತಿಗಳು ಕೊನೆಗೊಂಡು ಸಮಸ್ತ ಮಾನವ ಜನಾಂಗ ಸತ್ಯಪಥದಲ್ಲಿ ಮುನ್ನಡೆಯಲು ಬೇಕಾದ ಪ್ರೇರಣೆ ಪಡೆಯಲು ಸಾಧ್ಯವಾಗಬಹುದು.